ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ನೀವು ಬೇರೆ ಬೇರೆ ಸ್ಟೈಲಲ್ಲಿ ಡಿಫ್ರೆಂಟಾಗಿ ಕ್ಯಾಪ್ಸಿಕಮ್ ಕರಿಯನ್ನು ಮಾಡಿರ್ತೀರ. ಆದರೆ ನಾನಿವತ್ತು ಕಡಲೆ ಹಿಟ್ಟು ಬಳಸ್ಕೊಂಡು ಕ್ಯಾಪ್ಸಿಕಮ್ ಕರಿಯನ್ನು ಡಿಫ್ರೆಂಟ್ ಸ್ಟೈಲಲ್ಲಿ ತುಂಬ ಟೇಸ್ಟಿಯಾಗಿ ಮಾಡೋದನ್ನು ಹೆಂಗಂತ ಹೇಳಿ ಇವತ್ತು ಹೇಳ್ಕೊಡ್ತೀನಿ ರೀ. ಅದಕ್ಕೆ ನಾನು ಈ 4 ಕ್ಯಾಪ್ಸಿಕಮ್ ತೊಗೊಂಡಿನಿ ರೀ. ಇವನ್ನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಂದು ಬೌಲ್ಗೆ 1 ಕಪ್ ಆಗಷ್ಟು ಮೊಸರು ಹಾಕ್ತಾ ಇದ್ದೀನಿ. 1 ಸ್ಪೂನ್ ಆಗಷ್ಟು ಜೀರಿಗೆ ಪುಡಿ, ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್, ಅರ್ಧ ಸ್ಪೂನ್ ಆಗಷ್ಟು ಅರಿಶಿಣ ಪುಡಿ, 1 ಸ್ಪೂನ್ ಆಗಷ್ಟು ಕಿಚನ್ ಕಿಂಗ್ ಮಸಾಲ, 1 ಸ್ಪೂನ್ ಆಗಷ್ಟು ಕಸೂರಿ ಮೆಂತಿ. ಈ ರೀತಿ ನಾನು ಕೈಯಲ್ಲಿ ಕ್ರಷ್ ಮಾಡಿ ಹಾಕತ್ತೇನೆ ರೀ. ಇದು ಫ್ಲೇವರ ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ನೋಡ್ರಿ, ಯಾವುದೇ ಗಂಟುಗಳು ಇರ್ಲಾರ್ತರ ನೀಟಾಗಿ ಮಿಕ್ಸ್ ಆಗ್ಬೇಕ್ರಿ ಇದು. ಈಗ ಒಂದು ಪ್ಯಾನ್ಗೆ 3 ಚಮಚ ಆಗಷ್ಟು ನಾನು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ರೀ. ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗಿರಲಿ ರೀ. ಇದನ್ನು ಈಗ ಚೆನ್ನಾಗಿ ನಾನು ಹುರಿತೀನಿ ರೀ. ಇದರ ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆಗ್ಬೇಕ್ರಿ. ನೋಡ್ರಿ, ಈ ಥರ ಈಗ ಕಲರ್ ಇದ್ರದ್ದು ಚೇಂಜ್ ಆಗ್ಯದ. ಇದನ್ನು ನಾನೀಗ ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ. ನಾನು ನೋಡ್ರಿ ಕ್ಯಾಪ್ಸಿಕಮ್ಮ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ನೀವು ಇದನ್ನು ಯಾವ ಸೈಜಿಗಾದ್ರೂ ಕಟ್ ಮಾಡ್ಕೋಬೋದು. 1 ಆನಿಯನನ್ನು ಈ ರೀತಿ ಸ್ಲೈಸ್ಗಳನ್ನು ಮಾಡ್ಕೊಂಡಿದ್ದೀನಿ ರೀ. ಈಗ ಇದನ್ನು 1 ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ಹುರಿತೀನಿ ರೀ. ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗಿರಲಿ ರೀ. ಇದು ಸ್ವಲ್ಪ ಈ ಥರ ಮೇಲೆ ಕಪ್ ಡಾಟ್ ಬರೋ ಥರ ಸ್ವಲ್ಪ ಹುರಿದ್ರೆ ಸಾಕ್ರಿ. ಈಗ ಅದು ಚೆನ್ನಾಗಿ ಕರೆಕ್ಟಾಗಿ ಹುರಿದದ ರೀ. ಈಗ ಅದೇ ಪ್ಯಾನ್ಗೆ ನಾನು 2 ಸ್ಪೂನ್ ಆಗಷ್ಟು ಆಯಿಲ್ ಹಾಕತ್ತೀನಿ ರೀ. ಅರ್ಧ ಸ್ಪೂನು ಮೆಂತ್ಯ, ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ. ನೀವು ಇದಕ್ಕೆ ಅರ್ಧ ಸ್ಪೂನ್ ಆಗಷ್ಟು ದಪ್ಪಡೆ ಸೊಪ್ಪನ್ನು ಹಾಕೋಬೋದು ರೀ. ಅದನ್ನು ಫ್ಲೇವರ ಚೆನ್ನಾಗಿ ಕೊಡ್ತಾರೆ. ಆ ಮೆಂತ್ಯ ಕೆಂಪಾಗಿ ರೋಸ್ಟ್ ಆಗ್ಬೇಕು ರೀ. ಸ್ವಲ್ಪ ಕರಿಬೇವು ಸೊಪ್ಪು, 1 ಟೊಮೆಟೊ ನಾನು ಈ ರೀತಿ ಗ್ರೈಂಡ್ ಮಾಡಿ ಹಾಕ್ತಾ ಇದ್ದೀನಿ ರೀ. ನಾನು ಭಾಳ ಫೈನ್ ಪೇಸ್ಟ್ ಮಾಡಿಲ್ರಿ, ಸ್ವಲ್ಪ ತರಿನೇ ಆಗಿ ಗ್ರೈಂಡ್ ಮಾಡೀನಿ ರೀ. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ರೀ. ಈಗ ಇದಕ್ಕೆ 1 ಹಸಿಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಕ್ತಾ ಇದ್ದೀನಿ. ನೀವು ಬೇಕಂದ್ರೆ ಡೈರೆಕ್ಟು 1 ಸ್ಪೂನ್ ಆಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಬೋದು ರೀ. ಈಗ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡತ್ತೀನಿ ರೀ. ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗೆ ಇರಲಿ ರೀ. ನೋಡ್ರಿ, ಈಗ ಮಾಡ್ಕೊಂಡಿರೋಂಥ ಮಸಾಲೆ ಮಿಕ್ಸ್ಚರನ್ನು ಈಗ ಆ್ಯಡ್ ಮಾಡತ್ತೀನಿ ರೀ. ಈ ಮಸಾಲೆಗಳು ಚೆನ್ನಾಗಿ ಇದ್ರೊಳಗೆ ಮಿಕ್ಸ್ ಆಗಿ ಫ್ರೈ ಆಗ್ಬೇಕ್ರಿ. ಅವಾಗನೇ ಕರಿ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ರೀ. ಇದನ್ನೊಂದು 2 ನಿಮಿಷ ನಾನು ಕುಕ್ ಮಾಡತ್ತೀನಿ ರೀ. ನೋಡ್ರಿ, ಮಸಾಲೆಗಳೆಲ್ಲ ಚೆನ್ನಾಗಿ ಕುಕ್ಕಾಗಿ ಆಯಿಲೆಲ್ಲ ಸೆಪ್ರೇಟ್ ಆಗ್ಯದ ರೀ. ಇದಕ್ಕೆ ನಾನು ಹುರಿದಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್, ಆನಿಯನ್ ಆ್ಯಡ್ ಮಾಡತ್ತೀನಿ ರೀ. ಮತ್ತು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಕಡಲೆ ಹಿಟ್ಟು ಹಾಕಿದ್ಮೇಲೆ ಇದು ಭಾಳ ಥಿಕ್ ಆಗ್ತದೆ ರೀ. ಈಗ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸ್ ಆಗಷ್ಟು ನೀರನ್ನು ಹಾಕ್ತಾ ಇದ್ದೀನಿ ರೀ. ಗ್ರೇವಿ ನೀವು ನೋಡಿ ಮಾಡ್ಕೋಬಹುದು. ನೀರು ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬೋದು.
ಇದನ್ನು ಇನ್ನೊಂದೆರಡು ನಿಮಿಷ ಮುಚ್ಚಿ ಕುಕ್ ಮಾಡ್ತೀನಿ ರೀ. ನೋಡ್ರಿ ಇದು ಈಗ ಕರೆಕ್ಟಾಗಿ ಕುಕ್ ಆಗ್ಯದ ರೀ. ಇದಕ್ಕೆ ನಾನು ಲಾಸ್ಟಿಗೆ ಅರ್ಧ ಸ್ಪೂನ್ಗಿಂತ ಕಡಿಮೆ ಸ್ವಲ್ಪ ಗರಂ ಮಸಾಲ ಮತ್ತು ಗ್ರೇಟ್ ಮಾಡಿರೋಂಥ ಪನ್ನೀರ್ ಹಾಕ್ತೀನಿ. ಇದು ತುಂಬಾ ಟೇಸ್ಟ್ ಕೊಡ್ತದೆ ರೀ ಪನ್ನೀರ್ ಇದ್ರೊಳಗೆ. ನೀವು ಪನ್ನೀರ್ ಕ್ಯೂಬ್ಸನ್ನು ಹಾಕ್ಬೋದು. ನಾನಿಲ್ಲಿ ಗ್ರೇಟ್ ಮಾಡಿ ಹಾಕತ್ತೀನಿ, ಅಥವಾ ನೀವು ಇದಕ್ಕೆ ಬಾಯ್ಲ್ಡ್ ಪೊಟ್ಯಾಟೋನು ಆ್ಯಡ್ ಮಾಡ್ಕೋಬೋದು. ನೋಡಿರಿ ಈಗ ಇದು ಪರ್ಫೆಕ್ಟಾಗಿ ರೆಡಿ ಆಗಿದೆ ರೀ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದನ್ನು ನೀವು ಖಂಡಿತ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಧನ್ಯವಾದಗಳು.